ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜೆ ಪಬ್ಲಿಕ್ ರಿವ್ಯೂ. ದರ್ಶನ್ ಅವರು ಪರಪ್ಪನಾಗ್ರಹಾರ ಜೈಲನ್ನು ಸೇರಿ ವರ್ಷಗಳೇ ಕಳೀತಾ ಬಂತು. ಆದರೆ ದರ್ಶನ್ ರವರ ಕೇಸ್ ಮಾತ್ರ ಸರಳ ಆಗ್ತಾ ಹೋಗೋದು ಬಿಟ್ಟು ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕ್ತಾ ಇದೆ. ಹೌದು, ದರ್ಶನ್ ರವರು ಜೈಲಿನಲ್ಲೇ ಇದ್ರೂ ಒಂದಾದ ಮೇಲೆ ಒಂದರಂತೆ ಅವರಿಗೆ ಸಂಕಷ್ಟಗಳು ಎದುರಾಗ್ತಾನೆ ಇವೆ. ಅವರ ಕೇಸ್ ಇನ್ನಷ್ಟು ಗೊಂದಲಗಳನ್ನ ಅನುಭವಿಸ್ತಾ ಇದೆ. ಈಗ ದರ್ಶನ್ ಅವರಿಗೆ ಎದುರಾಗಿರುವ ಸಂಕಷ್ಟ ಏನಂದ್ರೆ, ದರ್ಶನ್ ಒಟ್ಟಿಗೆ ಇರ್ತಿದ್ದಂತ ಪ್ರದೂಷ್ ಒಬ್ಬ ವ್ಯಕ್ತಿ ನಾನು ಈ ಕೇಸ್ನ ವಿಚಾರದ ಬಗ್ಗೆ ಎಲ್ಲ ಸತ್ಯವನ್ನ ಹೇಳ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಇದರ ಬಗ್ಗೆ ಕೋರ್ಟ್ಗೆ ಆಲ್ರೆಡಿ ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ಬನ್ನಿ ಆ ಅರ್ಜಿಯಲ್ಲಿ ಪ್ರದೂಷ್ ಅವರು ದರ್ಶನ್ ಅವರ ಬಗ್ಗೆ ಏನಂತ ಹೇಳಿದ್ದಾರೆ ಅಂತ ನೋಡೋಣ. ರೇಣುಕಾಸ್ವಾಮಿಯ ಮೇಲೆ ನಡೆಯುತ್ತಿದ್ದಂತ ಹಲ್ಲೆ ಅಧಿರೇಕಕ್ಕೆ ಏರಿದಾಗ ನಾನು ಅದನ್ನು ತಡೆಯಲು ಪ್ರಾರಂಭಿಸಿದೆ. ಹಾಗೆಯೇ ಆತನಿಗೆ ತಿನ್ನಲು ಆಹಾರ ಕೂಡ ನಾನೇ ಕೊಟ್ಟಿದ್ದು. ಅಷ್ಟೇ ಅಲ್ಲದೆ ನೀವಿನ್ನೂ ಆತನ ಮೇಲೆ ಹಲ್ಲೆ ಮಾಡಿದರೆ ಆತನ ಪ್ರಾಣ ಹೋಗುತ್ತದೆ ಅಂತ ಸಹ ತಿಳಿಸಿದ್ದೆ. ಮತ್ತು ಈತನ ಪ್ರಾಣ ಹೋದ ವಿಚಾರ ಸಹ ನನಗೆ ಡ್ರೈವರ್ ರವಿ ಮೂಲಕ ತಿಳಿಯಿತು. ನಾನು ಕೂಡಲೇ ಈ ವಿಚಾರವನ್ನು ದರ್ಶನ್ ಅವರಿಗೆ ತಿಳಿಸಿದೆ. ದರ್ಶನ್ ಅವರು ಈ ವಿಚಾರವನ್ನು ಕೇಳಿ ಗಾಬರಿಯಾಗಿದ್ದರು. ನಾನು ಅವರನ್ನ ಸಮಾಧಾನ ಮಾಡಿದೆ. ಹಾಗೆ ಯಾವ ರೀತಿ ಅಕ್ಯೂಸ್ಗಳನ್ನು ಫಿಟ್ ಮಾಡಿದ್ರು, ಅವರಿಗೆ ಯಾವ ರೀತಿಯಾಗಿ ಹಣಕಾಸಿನ ವ್ಯವಹಾರ ಆಯಿತು ಅಂತ ಎಲ್ಲ ಈ ಅರ್ಜಿಯಲ್ಲಿ ಪ್ರದೂಷ್ ಅವರು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಹಾಗೆ ಈ ಅರ್ಜಿಯ ಮಾಹಿತಿಯನ್ನ ಬಾರ್ ಅಂಡ್ ಬೆಂಚ್ ವೆಬ್ಸೈಟ್ ನಲ್ಲಿ ನೀವು ಕಾಣಬಹುದು. ಒಟ್ಟಲ್ಲಿ ಇದು ದರ್ಶನ್ ರವರಿಗೆ ಒಂಥರ ಸಂಕಷ್ಟ ಅಂತಾನೆ ಹೇಳ್ಬೋದು. ನಿಮಗೆ ಈ ವಿಡಿಯೋದ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಕೂಡ ಮಾಡಿ.